ಟಿವಿ9 ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ, ನೀವು ಕೂಡ ಗೃಹ ಸಚಿವರಾಗಿದೆ. ನಿಮ್ಮ ಅವಧಿಯಲ್ಲೂ ಕೂಡ ಕರ್ನಾಟಕದ ಜೈಲುಗಳ ಪರಿಸ್ಥಿತಿ ಇದೇ ರೀತಿ ಇತ್ತು ಅಥವಾ ಈಗ ಜೈಲುಗಳ ಪರಿಸ್ಥಿತಿ ಈ ರೀತಿ ಅವ್ಯವಸ್ಥೆ ಆಗಿರುವಂತದ್ದು? ನೋಡಿ, ಟೆರರಿಸ್ಟ್ಗಳಿಗೆ ಈ ತರದ ಅವಕಾಶ ನಮ್ಮ ಸರ್ಕಾರದಲ್ಲಿ ಯಾವತ್ತೂ ನಾವು ಕೊಟ್ಟೇ ಇಲ್ಲ. ನಾವು ಒಂದ್ ಕಡೆ ಬಿಜೆಪಿ ಬಂದಾಗ ಟೆರರಿಸ್ಟ್ಗಳನ್ನೆಲ್ಲ ಹಿಡ್ಕೊಂಬತ್ತೀರಿ. ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಟೆರರಿಸ್ಟ್ಗಳನ್ನೆಲ್ಲ ಬಿಟ್ಟುಗಳು ಅಲ್ಲಿ ಹಿಡ್ಕೊಂಬರೋದು, ಇವ್ರು ಬಿಡೋದು, ನಾವು ಕೇಸ್ ಹಾಕೋದು. ಈಗ ಹುಬ್ಳಿ ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡೆದ್ರು, ನೀವೇನ್ ಮಾಡಿದ್ರಿ? ಆ ಕೇಸ್ನೆಲ್ಲ ವಾಪಸ್ ತೆಗೆದ್ರಿ. KJ ಹಳ್ಳಿ, DJ ಹಳ್ಳಿ, ಶಿವಾಜಿನಗರ ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಪೊಲೀಸ್ ಅವ್ರನ್ನೆಲ್ಲ ಹೊಡೆದ್ರು, ಕಾರ್ಗಳೆಲ್ಲ ಹೊಡೆದಾಕಿದ್ರು, ಅರೆಸ್ಟ್ ಮಾಡಿದ್ರಿ. ನೀವೇನ್ ಮಾಡಿದ್ರಿ? ಕೇಸೆಲ್ಲ ವಾಪಸ್ ತೆಗೆದ್ರಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರು, ನಾವು ಅರೆಸ್ಟ್ ಮಾಡಬೇಕು ಅಂತ ಗಲಾಟೆ ಮಾಡಿದ್ರಿ. ನೀವೇನ್ ಮಾಡಿದ್ರಿ? ಅವ್ರನ್ನ ಕರ್ಕೊಂಡೋಗಿ ಬಿರಿಯಾನಿ ಕೊಡಿಸಿ ಮನೆ ಕಳಿಸ್ತೀರಿ. ಆ ಕುಕ್ಕರ್ ಬಾಂಬ್, ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು, ಅವನು ಅಂತಾರಾಷ್ಟ್ರೀಯ ಮಟ್ಟದ ಟೆರರಿಸ್ಟು. ಅವ್ರನ್ನ DK ಶಿವಕುಮಾರ್ ಹೇಳಿದ್ರು, ಅವ್ನು ನನ್ನ ಬ್ರದರ್, ಅವನು ನನ್ನ ಹೊಡೆದವನು ಅಂದ್ರಿ. ಇದು ನಿಮ್ಮ ಸಂಸ್ಕೃತಿ ತೋರಿಸ್ತಾ ಇದೆ. ಅದಕ್ಕೆ ಪೊಲೀಸವರೆಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ. ಇಡೀ ಕರ್ನಾಟಕದ ಎಲ್ಲ ಪೊಲೀಸರು ಭಯಭೀತರಾಗಿದ್ದಾರೆ. ಯಾಕೆ ಅಂದರೆ, ನಾವು ಮುಸಲ್ಮಾನರನ್ನ ಮುಟ್ಟಿದ್ರೆ ನಮಗೆ ಪ್ರಮೋಷನ್ ಇಲ್ಲ, ಟ್ರಾನ್ಸ್ಫರು, ಅದಕ್ಕೋಸ್ಕರ ಅವ್ರು ಏನಾನ ಮಾಡ್ಕೊಂಡ್ಲಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಪರಪ್ಪನಗ್ರಹದವರೆಗೂ ಹೋಗಿದೆ. ಆಚೆ ಕಡೆ ಎಲ್ಲ ಈ ಕಾಮನ್ ಎಲ್ಲ ಸ್ಟೇಷನ್ಗಳು ಕೂಡ ಈಗ ಮುಸಲ್ಮಾನರ ಮೇಲೆ ಏನು ಕೇಸ್ ಮಾಡಲ್ಲ. ಈಗ ಅದು ಎಕ್ಸ್ಟೆಂಡ್ ಆಗಿ ಪರಪ್ಪನಗ್ರಹಕ್ಕೂ ಹೋಗಿದೆ ಅಷ್ಟೇ. ಪರಪ್ಪನಗ್ರಹದಲ್ಲಿ ಮುಸಲ್ಮಾನರಿಗೆ ಏನು ಬೇಕು ಟೆರರಿಸ್ಟ್ಗಳು ಎಲ್ಲ ಫೆಸಿಲಿಟಿ ಕೊಡ್ತಾರೆ. ನೀವು ಆರಾಮಾಗಿ ಮಜಾ ಮಾಡಿ. ಈಗ ದೇಶದಲ್ಲಿರೋವಂಥ ಎಲ್ಲ ಟೆರರಿಸ್ಟ್ಗಳು ಅರ್ಜಿ ಆಗ್ತಾ ಇದ್ದಾರಂತೆ. ನನಗಿರೋ ಮಾಹಿತಿ, ನಮ್ಮ ಕರ್ನಾಟಕ ಕೊಡಿ, ಇಲ್ಲಿ ಸೇಫು, ಇಲ್ಲಿ ನೀವು ಗುಜರಾತಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲೆಲ್ಲ ಹೊಡಿತಾರೆ ನಮ್ಮನ್ನು, ಊಟ ಸರಿಯಾಗಿ ಕೊಡಲ್ಲ, ನಾವು ಟೆರರಿಸ್ಟ್ ಆಕ್ಟಿವಿಟಿ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಕೊಲೆಗಳು ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಕರ್ನಾಟಕ ಕಳಿಸ್ಕೊಡಿ, ನಾವು ಇಲ್ಲಿ ಸೇಫ್ ಆಗಿರ್ತೀರಿ, ಇಲ್ಲೆಲ್ಲ ಫೆಸಿಲಿಟಿ ನಮ್ಗೆ ಸಿಗ್ತೈತೆ. ಆ ಭಾವನೆ ಕರ್ನಾಟಕದಲ್ಲಿ, ದೇಶದಲ್ಲಿ ಮೂಡ್ತಾ ಇದೆ. ಇದು ನಾಚಿಕೆಗೇಡಿನ ಸಂಗತಿ. ಈ ಸರ್ಕಾರಕ್ಕೆ ರಾಜ್ಯಪಾಲರು ಛೀಮಾರಿ ಹಾಕಬೇಕು, ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ.